ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಇ.ಡಿ.ಎಸ್ ಕರ್ನಾಟಕ. ಈ ಒಂದು ಇ.ಡಿ.ಎಸ್ ಕರ್ನಾಟಕದಲ್ಲಿ ಎಲ್ಲ ಒಂದು ಎಂಪ್ಲಾಯರ್ ಅವರ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಇಲಾಖೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಏನಿರುತ್ತೆ ಹಾಗೂ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ CLT. ಸೊ ಈ ಎರಡೂ ಮಾಹಿತಿಗಳನ್ನು ಇ.ಡಿ.ಎಸ್ ವೆಬ್ಸೈಟ್ನಲ್ಲಿ ನಾವು ಅಪ್ಲೋಡನ್ನು ಮಾಡಬೇಕಾಗಿದೆ ಕಡ್ಡಾಯವಾಗಿ. ಸೊ ಸಾಕಷ್ಟು ಒಂದು ಸ್ನೇಹಿತರು ಈ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮತ್ತು CLTಯನ್ನು ಪಾಸ್ ಆಗಿರ್ತೀರಿ, ಉತ್ತೀರ್ಣರಾಗಿರ್ತೀರಿ. ಬಟ್ ಆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳ ಸರ್ಟಿಫಿಕೇಟನ್ನು PDF ಆಗಿ ಕನ್ವರ್ಟ್ ಮಾಡಿ ಇ.ಡಿ.ಎಸ್ನಲ್ಲಿ ಅಪ್ಲೋಡ್ ಮಾಡಬೇಕು. ಯಾಕಂದರೆ ಮುಂಬರುವ ದಿನಗಳಲ್ಲಿ CLTಯ ಒಂದು ಗೌರವಧನ ಕೂಡ ಬರ್ತಾ ಇದೆ. ಜೊತೆಯಲ್ಲಿ ಆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂತೂ ಮ್ಯಾಂಡೇಟರಿ ಆಗಿರ್ತದೆ ಈ ಒಂದು ನೇಮಕಾತಿ ಆದ ನಂತರ. ಸೊ ಈ ಒಂದು ಮುಂದೆ ಇನ್ಕ್ರಿಮೆಂಟ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಡಿಪಾರ್ಟ್ಮೆಂಟ್ ಎಕ್ಸಾಮ್ನ ಉತ್ತೀರ್ಣರಾಗಬೇಕು. ಜೊತೆಯಲ್ಲಿ CLT ಕೂಡ. ಸೊ ಉತ್ತೀರ್ಣರಾಗಿದ್ದರೂ ಕೂಡ ಇ.ಡಿ.ಎಸ್ನಲ್ಲಿ ಅಪ್ಲೋಡ್ ಆಗಲಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಇನ್ಕ್ರಿಮೆಂಟು, ಪ್ರಮೋಷನ್ಸ್ ಮತ್ತು ಇನ್ನಿತರ ಸೌಲಭ್ಯಗಳು ಹೆಲ್ಡಪ್ ಆಗುವಂಥ ಸಾಧ್ಯತೆ ಇರೋದರಿಂದ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ DDO ಲಾಗಿನ್ನಲ್ಲಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮತ್ತು CLTಯ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಅದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಆದ್ಮೇಲೆ ಇಲ್ಲಿ ಹೈಸ್ಕೂಲ್ ಟೀಚರ್ಸ್ ಅಂತ ಬಂದಾಗ DDO ಅವರು ಮುಖ್ಯ ಗುರುಗಳಾಗಿರ್ತಾರೆ, ಹೈಸ್ಕೂಲ್ ಮುಖ್ಯ ಗುರುಗಳು. ಇನ್ನು ಪ್ರೈಮರಿ ಟೀಚರ್ಸ್ ಅಂತ ಬಂದಾಗ ಇಲ್ಲಿ BO ಅವರು DDO ಅವರಾಗಿರ್ತಾರೆ. ಸೊ ಒಟ್ಟು ಸರ್ ನೀವು ಅನ್ಬೋದು, ಸರ್ ಈಗ ನಾವು ಪ್ರೈಮರಿ ಟೀಚರ್ಸ್ ಆಗಿದ್ದೀವಿ, ಸೊ ನಾವು ಹೇಗೆ ಇದು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಅಂದರೆ ಖಂಡಿತ ಇಲ್ಲ. ಈ ಅಪ್ಲೋಡ್ ಪ್ರೊಸೆಸ್ ನಿಮಗೆ ಗೊತ್ತಾಗಿತ್ತು ಅಂದರೆ ನಿಮ್ಮ ಸರ್ಟಿಫಿಕೇಟ್ಗಳನ್ನು PDF ಮಾಡಿ ನೀವು BO ಕಚೇರಿಗೆ ಸಲ್ಲಿಸಲಿಕ್ಕೆ ಆಗುತ್ತೆ. ಪ್ರಾಪರ್ ಆಗಿ ಅಪ್ಲೋಡ್ ಮಾಡುವಾಗ ನೀವು ಫಾಲೋಅಪ್ ಅನ್ನು ಕೂಡ ನೀವು ಮಾಡ್ಬೋದು. ಸೊ ಬನ್ನಿ ನೋಡ್ತಾ ಹೋಗೋಣ. ನಿಮ್ಮ ಮೊಬೈಲ್ ಅಥವಾ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಅಲ್ಲಿ ಇ.ಡಿ.ಎಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಬೇಕು. 1 ಸೆಕೆಂಡ್. ಸೊ ಇಲ್ಲಿ ಇ.ಡಿ.ಎಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ನಿಮ್ಗೆ ಏನಾಗುತ್ತೆ, ಇ.ಡಿ.ಎಸ್ ಲಾಗಿನ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಲಾಗಿನಲ್ಲಿ ಎಂಪ್ಲಾಯ್, ಆಫೀಸ್ ಮತ್ತು ಸ್ಕೂಲ್ ಅಂತ ಇದೆ. ಹೈಸ್ಕೂಲ್ ಟೀಚರ್ಸ್ ಅಂತ ಬಂದಾಗ ನೀವು ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿ, BO ಕಚೇರಿ ಅಂತ ಬಂದಾಗ ಆಫೀಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ಈಗ ನಾವು ಎಂಪ್ಲಾಯ್ ಲಾಗಿನ್ ಬೇಕಾಗೋದಿಲ್ಲ, ನಾನು ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಯಾವುದು ಅಂದರೆ ನಿಮ್ಮ ಒಂದು SATSನ ಯೂಸರ್ ನೇಮ್ ಪಾಸ್ವರ್ಡೇ ಈ ಒಂದು ಇ.ಡಿ.ಎಸ್ನ ಪಾಸ್ವರ್ಡ್ ಕೂಡ ಆಗಿರ್ತದೆ. ಸೊ ಇದನ್ನು ನಾವು ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು DDO ಲಾಗಿನ್ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಟೀಚರ್ಸ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಟೀಚರ್ಸ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಈ DDO ಲಾಗಿನ್ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಎಲ್ಲ ಶಿಕ್ಷಕರ ಒಂದು ಪಟ್ಟಿ ಇಲ್ಲಿ ಬರ್ತದೆ. ಸೊ ಇಲ್ಲಿ ಈ ಶಿಕ್ಷಕರ ಮುಂದೆ KJD ನಂಬರ್ ಇದೆ, ಅದು ಬ್ಲೂ ಕಲರ್ನಲ್ಲಿ ಇರುತ್ತೆ, ಉಳಿದಿದ್ದೆಲ್ಲ ಬ್ಲ್ಯಾಕ್ ಇದೆ. ಸೊ ನಾವು ಯಾವ ಶಿಕ್ಷಕರ ಒಂದು ಮಾಹಿತಿಯನ್ನು, ಈ ಒಂದು ಸರ್ಟಿಫಿಕೇಟ್ಸನ್ನು ಅಪ್ಲೋಡ್ ಮಾಡಬೇಕಾಗಿದೆ, ಆ ಶಿಕ್ಷಕರ ಒಂದು ಮುಂದಿರುವಂಥ KJD ನಂಬರನ್ನು ನಾವು ಏನು ಮಾಡಬೇಕಾಗತ್ತೆ, ಕ್ಲಿಕ್ಕನ್ನು ಮಾಡಬೇಕು. ಸೊ ನಾವು ಈ ರೀತಿ ಕ್ಲಿಕ್ಕನ್ನು ಮಾಡಿದಾಗ ನಮಗೇನಾಗುತ್ತೆ, ಈ ಒಂದು ಎಂಪ್ಲಾಯ್ ಅವರ ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಡಿಪಾರ್ಟ್ಮೆಂಟ್ ಎಕ್ಸಾಮು ಮತ್ತು CLT ಸರ್ಟಿಫಿಕೇಟನ್ನು ನಾವು ಎಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಬೇರೆ ಬೇರೆ ಟ್ಯಾಬ್ಸ್ ಇದೆ. ಇಲ್ಲಿ ನಿಮಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಂತ ಒಂದು, ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡೀಟೇಲ್ಸ್ ಅಂತ ಒಂದು ಟ್ಯಾಬ್ ಇದೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಮಗೆ ಏನಾಗುತ್ತೆ, ಇಲ್ಲಿ ಮತ್ತೊಂದು ಟ್ಯಾಬ್ ಓಪನ್ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಅಪ್ಲೋಡನ್ನು ಮಾಡಬೇಕಾದ್ರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಹೆಡ್ಡಿಂಗ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸಬ್ಜೆಕ್ಟ್ ಅಂತ ಇದೆ. ಸಬ್ಜೆಕ್ಟ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಲಿಂಕ್ ಬರುತ್ತೆ, ಈ ರೀತಿಯ ಮತ್ತು ಸೆಲೆಕ್ಷನ್ ಮಾಡಲಿಕ್ಕೆ ಬರುತ್ತೆ. ಸೊ ನಾವು ಯಾವೆಲ್ಲ ಎಕ್ಸಾಮ್ಸ್ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು ಅಂದರೆ ಮಾಡ್ಬೋದು ಅಂದರೆ ಜನರಲ್ ಲಾ ಟು ಕನ್ನಡ ಪರೀಕ್ಷೆ, ಅಂದರೆ ಕೆಲವರು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಕನ್ನಡ ತೆಗೆದುಕೊಳ್ಳಿರೋದಿಲ್ಲ, ಆದರೆ KPSC ಅಡಿಯಲ್ಲಿ ಕನ್ನಡ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿರ್ತಾರೆ. ಸೊ ಅದು ಪರೀಕ್ಷೆ. ಜನರಲ್ ಲಾ 1, ಅಕೌಂಟ್ಸ್ IR, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ, ಅಕೌಂಟ್ಸ್ ಲೋಯರು, SAS ಪರೀಕ್ಷೆ ಭಾಗ 3, SAS ಪರೀಕ್ಷೆ ಭಾಗ 1, ಇತರ ಪರೀಕ್ಷೆ ಇರ್ಬೋದು, SAS ಪರೀಕ್ಷೆ ಭಾಗ 2. ಸೊ ಇದರಲ್ಲಿ ನೀವು ಎಕ್ಸಾಂಪಲ್ ಆಗಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ಒಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗಿದ್ದರೆ ಜಸ್ಟ್ ಸೆಲೆಕ್ಟನ್ನು ಮಾಡಿ. ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಅಂದರೆ ಈ ಒಂದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ರಿಜಿಸ್ಟರ್ ನಂಬರ್ ಇರ್ತದೆ. ನಿಮಗೆ ರಿಜಿಸ್ಟರ್ ನಂಬರ್ ಇರ್ತದೆ. ಇಲ್ಲಿ ರಿಜಿಸ್ಟರ್ ನಂಬರ್ ಅಂದಾಗ ಇಲ್ಲಿ ನಾವು KJD ನಂಬರನ್ನು ಎಂಟ್ರಿ ಮಾಡ್ಬೋದು. ಎರಡನೇದು, ಇಲ್ಲಿ ನಿಮಗೆ ಅದನ್ನು ಓಪನ್ ಮಾಡಿ ತೋರಿಸಿರ್ತೀನಿ ನಾನು, ಒಂದು ಮಾಡೆಲ್ ಆಗಿರುವಂತಹ ಒಂದು ಸರ್ಟಿಫಿಕೇಟನ್ನು. ಎಸ್, ಹಾಂ. ಸೊ ಈ ಒಂದು ಸರ್ಟಿಫಿಕೇಟನ್ನು ಗಮನಿಸ್ತಾ ಇದ್ದೀರಿ, ಇಲ್ಲಿ ರಿಜಿಸ್ಟರ್ ನಂಬರ್ ಅಂದಾಗ ನೀವು KJD ನಂಬರನ್ನು ನೀವು ಎಂಟ್ರಿ ಮಾಡ್ಬೋದು. ಪಕ್ಕದಲ್ಲಿ ಇನ್ನೊಂದು ಸರ್ಟಿಫಿಕೇಟ್ ನಂಬರ್ ಅಂತ ಇದೆ, ಅದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೀವೇನು ಮಾಡ್ತೀರಿ, ರಿಜಿಸ್ಟರ್ ನಂಬರ್ ಅಂದಾಗ KJD ನಂಬರ್ ಎಂಟ್ರಿ ಮಾಡಿ. ಇಯರ್ ಆಫ್ ಪಾಸಿಂಗ್ ಅಂದರೆ ಯಾವ ವರ್ಷ ಪಾಸ್ ಆಗಿರ್ತೀರಿ
ಅಲ್ಲಿ ನಿಮಗೆ ಸರ್ಟಿಫಿಕೇಟ್ನಲ್ಲೇ ಸಿಗುತ್ತೆ. ಇಲ್ಲಿ ನೋಡಿ ಸಂಸ್ಥೆಯವರಿಂದ ಈ ದಿನಾಂಕ ರಂದು ಅಂತ ಅಲ್ಲಿ ಇಯರನ್ನು ಮಾತ್ರ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಅದಾದಮೇಲೆ ಸೆಷನ್ ಅಂತ ಇದೆ. ಸೆಷನ್ ನೀವು ಯಾವುದಾದ್ರೂ ಹಾಕ್ಬೋದು. ಸೆಷನ್ 1, 2 ಇದು ಎಸ್ಪೆಷಲಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗೆ ಬರ್ತದೆ ಸೆಷನ್ 1, 2. ಬಟ್ ನೀವು ಇಲ್ಲಿ ಸೆಷನನ್ನು ನೀವು ಹಾಕ್ಬೋದು, 1 ಆರ್ 2 ಹಾಕ್ಬೋದು. ಸರ್ಟಿಫಿಕೇಟ್ ನಂಬರ್ ಅಂತ ಈಗಾಗಲೇ ನಾನು ಹೇಳಿದ್ದೆ, ಆ ನಂಬರ್ನ ಟೈಪ್ ಮಾಡಿ. ಆಮೇಲೆ ಇಲ್ಲಿ ಸರ್ಟಿಫಿಕೇಟ್ ಕಾಪಿ ಅಂತ ಇದೆ. ಸೊ ಕಾಪಿ ಅಂದರೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ. ಆತ್ಮೀಯ ಸ್ನೇಹಿತರೆ, ನೀವು ನಿಮ್ಮ ಒಂದು CLT ಇರ್ಬೋದು, ಡಿಪಾರ್ಟ್ಮೆಂಟ್ ಎಕ್ಸಾಮ್ ಸರ್ಟಿಫಿಕೇಟ್ಸನ್ನು PDF ಮಾಡ್ಕೊಳ್ಳಿ. ಸೊ ಇಲ್ಲಿ 1 MB ಒಳಗೆ ಇರಬೇಕು. 1 MB ಒಳಗೆ ಸರ್ಟಿಫಿಕೇಟ್ ಇರಬೇಕು. ಅದನ್ನು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನೀವು ಸೇವ್ ಮಾಡಿಡಿ. ಚೂಸ್ ಫೈಲ್ ಅಂದಾಗ ಏನಾಗುತ್ತೆ, ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಫೋಲ್ಡರ್ಸು ಎಲ್ಲ ಓಪನ್ ಆಗುತ್ತೆ. ಅಲ್ಲಿ ನೀವು ಆ ಸರ್ಟಿಫಿಕೇಟನ್ನು ನೀವೇನು ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. ಎಕ್ಸಾಮ್ ನಾನು ಈ ರೀತಿ ಸೆಲೆಕ್ಟ್ ಮಾಡಿದ್ದೀನಿ. ಓಪನ್ ಅಂತ ಬಂದಾಗ ಇಲ್ಲಿ ನೋಡಿ ಈ ಚೂಸ್ ಫೈಲ್ ಮುಂದ್ಗಡೆ ಸರ್ಟಿಫಿಕೇಟ್ ನಂಬರ್ ಬಂತು. ಆಗ ಆ್ಯಡ್ ಅಂತ ಹಾಕಿದರೆ ಏನಾಗುತ್ತೆ, ನಮ್ಮ ಒಂದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ಒಂದು ಸರ್ಟಿಫಿಕೇಟ್ ವಿತ್ ಡೀಟೇಲ್ಸು ಈ ಪ್ರೊಫೈಲ್ಗೆ ಆ್ಯಡ್ ಆಗುತ್ತೆ. ಅದಾದ ನಂತರ ನಾವು ಮತ್ತೆ ಮೂವ್ ಆಗಬೇಕು. ಜನರಲ್ ಲಾ ಪಾರ್ಟ್ 1 ಅಂತ ಕ್ಲಿಕ್ ಮಾಡಿ. ಆ ಒಂದು ಪಾರ್ಟ್ ಅದರ ಒಂದು ರಿಜಿಸ್ಟರ್ ನಂಬರ್ ನೋಡಿ, ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡನ್ನು ಓಪನ್ ಮಾಡಿ. ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಅದನ್ನು ಕೂಡ ಒಂದು ಮಾಡೆಲ್ ಆಗಿರುವಂಥ ಒಂದು ಸರ್ಟಿಫಿಕೇಟನ್ನು ಅದನ್ನು ಕೂಡ ತೋರಿಸಿರ್ತೀನಿ. ಸೊ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಏನಿರುತ್ತೆ ಇಲ್ಲಿ ನೀವು ಈ ರೀತಿ ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಮೊದಲು ಏನು ಬರ್ತಾಯಿತ್ತು, ಸರ್ಟಿಫಿಕೇಟ್ ನಂಬರು ಬರ್ತಾಯಿತ್ತು. ಜೊತೆಯಲ್ಲಿ ಇಲ್ಲಿ ನೋಡಿ ಏನಿದೆ, ರಿಜಿಸ್ಟರ್ ನಂಬರ್ ಬರ್ತಾಯಿತ್ತು, ಇಯರ್ ಆಫ್ ಪಾಸಿಂಗು, ಸೆಷನ್ ಇದೆ, 1 ಆರ್ 2 ಸೆಷನ್ ಬರುತ್ತೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ನಲ್ಲಿ, ಸರ್ಟಿಫಿಕೇಟ್ ನಂಬರ್ ಹಳೇದು. ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಪಾಸ್ ಆದಾಗ ಅಲ್ಲಿ ನಿಮಗೆ ID ನಂಬರ್ ಅಂತ ಬರುತ್ತೆ. ಸೊ ನೀವು ಈ ಒಂದು ಏನಿದೆ ರಿಜಿಸ್ಟರ್ ನಂಬರ್ ಸ್ಥಳದಲ್ಲಿ ನೀವು ID ನಂಬರನ್ನು ಎಂಟ್ರಿ ಮಾಡಿ. ಆಮೇಲೆ ಇಯರ್ ಆಫ್ ಪಾಸಿಂಗ್ ಇಲ್ಲಿರುತ್ತೆ, ಸೆಷನ್ ಕೂಡ ಇರುತ್ತೆ, ಫಸ್ಟ್ ಸೆಕೆಂಡ್ ಸೆಷನ್ ಫಸ್ಟ್ ಸೆಷನ್ ಅಂತೆಲ್ಲ ಇರುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಸರ್ಟಿಫಿಕೇಟ್ ನಂಬರ್. ಸೊ ಸರ್ಟಿಫಿಕೇಟ್ ನಂಬರ್ ಅಂತ ನೋಡಿ ID ನಂಬರ್ ಇದೆ, ID ನಂಬರು. ಆಮೇಲೆ ಇಲ್ಲಿ ನೋಂದಣಿ ಸಂಖ್ಯೆ ಅಂದಾಗ ಇಲ್ಲಿ ಎಂಟ್ರಿ ಮಾಡಿ. ನೋಂದಣಿ ಸಂಖ್ಯೆ ಇಲ್ಲಿ ಕೊಟ್ಟಿರ್ತಾರೆ, ಇತ್ತೀಚಿನ ಸರ್ಟಿಫಿಕೇಟ್ನಲ್ಲೂ ನೋಂದಣಿ ಸಂಖ್ಯೆ ಕೊಟ್ಟಿರ್ತಾರೆ. ಆಮೇಲೆ ಸರ್ಟಿಫಿಕೇಟ್ ನಂಬರ್ ಅಂದಾಗ PSC. ಓಕೆ, ನೋಂದಣಿ ಸಂಖ್ಯೆಯನ್ನು ಇತ್ತೀಚೆಗೆ ಉತ್ತೀರ್ಣರಾಗಿರುವಂಥವ್ರಿಗೆ ನೋಂದಣಿ ಕೂಡ ಕೊಟ್ಟಿರ್ತಾರೆ. ಸರ್ಟಿಫಿಕೇಟ್ ನಂಬರ್ ಅಂದಾಗ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಸರ್ಟಿಫಿಕೇಟ್ ನಂಬರ್ PSC ಅಂತ ಈ ರೀತಿ ಬರುತ್ತೆ. ಆಮೇಲೆ ಈ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮಿನ ಮಾರ್ಕ್ಸ್ ಕಾರ್ಡನ್ನು ಕೂಡ ಸರ್ಟಿಫಿಕೇಟನ್ನು ಕೂಡ ನಾವು PDF ಮಾಡಿ ಇಲ್ಲಿ ಮತ್ತೆ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿ ನಾವೇನು ಮಾಡಬೇಕು, ಮತ್ತೆ ಆ್ಯಡ್ ಮಾಡಬೇಕು. ಸೊ ಇದೇ ರೀತಿ ನೀವು ಜನರಲ್ ಲಾ ಪಾರ್ಟ್ 1, ಪಾರ್ಟ್ 2, ಅಕೌಂಟ್ಸ್ ಹೈಯರ್ ಲೋವರ್ ಮತ್ತು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅಥವಾ ಇತರ ಪರೀಕ್ಷೆಗಳು ಯಾವುದಾದ್ರೂ ಪಾಸ್ ಆಗಿದ್ದರೆ ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡಬೇಕು. ಇತರರು ಅಂತ ಹಾಕಿ ನಾವು ರಿಜಿಸ್ಟರ್ ನಂಬರನ್ನು, ಇಯರ್ ಆಫ್ ಪಾಸಿಂಗನ್ನು, ಸೆಷನ್ಸನ್ನೆಲ್ಲ ಹಾಕಿ ನಾವು ಆ್ಯಡನ್ನು ಮಾಡ್ಬೋದು. ಸೊ ಆದ್ಮೇಲೆ ಈ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮು, ಕಂಪ್ಯೂಟರ್ ಲಿಟ್ರಸಿ ಟೆಸ್ಟು ಮತ್ತು ಇತರ ಪರೀಕ್ಷೆಗಳ ಮಾಹಿತಿಯನ್ನು EDSನಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಈಗಾಗಲೇ ಈ ಒಂದು ಮಾಹಿತಿಯನ್ನು ಅಪ್ಲೋಡ್ ಮಾಡದೇ ಇದ್ದರೆ ಕೂಡಲೇ ನಿಮ್ಮ DDO ಲಾಗಿನ್ನಲ್ಲಿ ಇವನ್ನು ಅಪ್ಲೋಡ್ ಮಾಡಬೇಕಂತ ಹೇಳ್ತಾ, ಈ ಒಂದು ವಿಡಿಯೋ ಉಪಯೋಗವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.